ನಮಸ್ಕಾರ. ಈಗ ನಾವು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಏನಾಗ್ಬೋದು ಅನ್ನೋದನ್ನ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ನಾವು ಅನಾಲಿಸಿಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯನ ನಿಮ್ ಜೊತೆ ನಾನು ಶೇರ್ ಮಾಡಬೇಕು. ನಿನ್ನೆ ಮಾಡಿರೋ ವಿಡಿಯೋಸ್ನ ಅನಾಲಿಸಿಸ್ ವಿಡಿಯೋನ ಮೋರ್ ದೆನ್ 2000 ಪೀಪಲ್ಸ್ ನ ನೋಡಿದ್ದೀರಾ. ಓಕೆ, ಥ್ಯಾಂಕ್ ಯು ಅದಕ್ಕೆ ಎಲ್ರಿಗೂ. ಮತ್ತೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗಿ. ಆ ವಾಟ್ಸಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಕೊಟ್ಟಾಗಿದೆ. ಓಕೆ, ಸೊ ಈಗ ನಾವು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಮಾಡಿದ್ದೀವಿ. ಇವತ್ತು ನಾವು ಒಂದ್ ಸ್ವಲ್ಪ ಏನ್ ಮಾಡುವ ಅಂತಂದ್ರೆ ಈ ಎಕ್ಸ್ ಅನ್ನೋದು ಏನಿದೆ ಅಲ್ವಾ, ಇದನ್ನ ನಾವೀಗ ಅನಾಲಿಸಿಸ್ ಇಂದ ತೆಗೆದಾಕ್ಬಿಡುವ. ಈಗ ಎಕ್ಸ್ ಬೇಡ. ಓಕೆ, ಸೊ ಆಮೇಲೆ ಯಾಕೆ ಬೇಡ ಅಂತಂದ್ರೆ ಈಗ ಟೈಮ್ ಎಕ್ಸ್ ಮುಗಿದೋಯ್ತು. ಇದು ನಾವು 3 ಅಂತಾನೆ ಡಿಸೈಡ್ ಮಾಡಿಬಿಡೋಣ ಈಗ. ಓಕೆ, ಆಮೇಲೆ ಇದನ್ನ 4 ಅಂತ ಡಿಸೈಡ್ ಮಾಡೋಣ. ಒಂದು ಡೈರೆಕ್ಷನ್ ಅಲ್ಲಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಈಗ ನಾವು ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿ, ಮೇಲ್ಗಡೆ ಹೋಗ್ತಾ ಇರೋದು ಎಕ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಒಂದು ಇಲ್ಲ ಇದನ್ನ 4 ಆಗಿ 5th 1 ಹೊರಟಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು ಈಗ ಟೈಮ್ ಬೀಯಿಂಗ್. ಓಕೆ, ನಾನು ಯಾಕೆ ಇದನ್ನ ಒನ್ ಇಂಪಲ್ಸ್ ಅಂದ್ರೆ ಇದು 4 ಮುಗಿದು ಇದನ್ನು ಒಂದ್ ಸ್ವಲ್ಪ ಟೈಮ್ ಬೀಯಿಂಗ್ ತೆಗೆದಾಕ್ಬಿಡು. ಓಕೆ, ಈಗ ಇದಿಷ್ಟೇ, ಇದು 4 ಅಂತ ತಿಳ್ಕೋದು ಈಗ ಟೈಮ್ ಬೀಯಿಂಗ್. ಇದು 4, ಇದು ಮೇಲ್ಗಡೆ ಹೋಗ್ತಾ ಇರೋದು 5 ವೇವ್ ಪಾರ್ಟ್ ಅಂತ ತಿಳ್ಕೊಳ್ಳಿ. ಓಕೆ, ನಾನು ಯಾಕೆ ಇದನ್ನ ಇಂಪಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಪ್ರೀವಿಯಸ್ ಹೈ ಮತ್ತೆ ಲೋದು 61% ಅಂಡ್ ಅಬೋವ್ ಆಲ್ರೆಡಿ ದಾಟಿ ಆಗಿದೆ. ಸೊ ನಾವು ಇದನ್ನ ಈಗ ಟುವರ್ಡ್ಸ್ ಇಂಪಲ್ಸ್ ಕೌಂಟ್ ಮಾಡಬಹುದು. ಓಕೆ, ಈಗ ಎ ಬಿ ಸಿ ಅನ್ ಮಾಡ್ತಾ ಇದೀವಲ್ವಾ, ಇದನ್ನು ಒಂದು ಟೈಮ್ ತೆಗೆದ್ಬಿಡುವ ಈಗ. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ 0, ಇದನ್ನ 1, ಇದನ್ನ 2, ಇದನ್ನ 3, 4, 5 ಅಂತ ಟೆಂಪರರಿ ಒಂದು ಅನಾಲಿಸಿಸ್, ಒನ್ ವೇ ಆಫ್ ಅನಾಲಿಸಿಸ್ ಓಕೆ ಅಂತ ಕನ್ಸಿಡರ್ ಮಾಡ್ತೇನೆ. ಒಂದು ವೇಳೆ ಇದು ವೇವ್ 3ನೇ ಇದ್ದಿದ್ರೆ, ಓಕೆ, ವೇವ್ 5 ಫಸ್ಟ್ ವೇವೇ ಇದ್ದಿದ್ರೆ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಗಬೇಕು. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ನಿಮಗೆ ಮಾರ್ಕೆಟ್ ಒಂದ್ ವೇವ್ 3 ಆಗಿದ್ರೆ ನಿಮಗೆ ಇದ್ರದ್ದು 100% ಇಲ್ಲ 61%, ಅಟ್ ಲೀಸ್ಟ್ ಒಂದು 50-100 ಪಾಯಿಂಟ್ ನಾಳೆಗೆ ಗ್ಯಾಪ್ ಅಪ್ ಆಗ್ಬೇಕು. ಓಕೆ, ಅವಾಗೆ ನಮ್ಗೆ ಇದು ಕನ್ಫರ್ಮ್ ಆಗುತ್ತೆ ವೇವ್ 3 ಅಂತ. ಓಕೆ, ಇದು ಒಂದಾಯ್ತು. ಆಮೇಲೆ ನಿಮಗೆ ಇನ್ನು ಪ್ರೀವಿಯಸ್ ಈ ಹೈ ಇದೆಯಲ್ವಾ, ಈ ಹೈ ಮತ್ತೆ ಈ ಹೈ ಲೋಗೆ ನಾವು ಕನ್ಸಿಡರ್ ಮಾಡಿದ್ರೆ ಇನ್ನು 61% ಇಲ್ಲಿ ಟಚ್ ಆಗಿಲ್ಲ. ಸೊ ಇದು ಟಚ್ ಆಗಿದೆ ನಿಮಗೆ, ಬಿ ಮತ್ತೆ ಸಿ ಇದು ಟಚ್ ಆಗಿದೆ. ಹೊರತು ಇದು 3 ಮತ್ತೆ 4 ಏನು ವೇವ್ ಲೆಂತ್ ಇದೆಯಲ್ವಾ, ಆ ವೇವ್ ಲೆಂತ್ 61.8 ಇನ್ನೂ ಟಚ್ ಆಗಿಲ್ಲ. ಸೊ ಅದಕ್ಕಾಗಿ ನಾವು ಟೆಂಪರರಿ ಇದನ್ನ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈಗ ಸೊ ಇದು ವೇವ್ 3 ಅಂತ ಕನ್ಸಿಡರ್ ಆದ್ರೆ ಗ್ಯಾಪ್ ಅಪ್ ಓಪನ್ ಕಂಪಲ್ಸರಿ, ಆರ್ ಈವನ್ 10, 20, 50 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಬೇಕಾಗುತ್ತೆ. ಇನ್ ಕೇಸ್ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಗಲಿಲ್ಲ, ಓಕೆ, ಅವಾಗ ಇದು ಅನಾಲಿಸಿಸ್ ಯಾವ ತರ ಆಗಬಹುದು. ಓಕೆ, ಯಾಕೆ ಅಂತಂದ್ರೆ ನಮ್ಗೆ ಈ ಪ್ರೀವಿಯಸ್ ಹೈ ಇರೋದು 61 ಇನ್ನು ರೀಚ್ ಆಗಿದ್ದು. ಓಕೆ, ಅದಕ್ಕಾಗಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಯಾವಾಗ 1, 2, 3 ಡಿಲೀಟ್ ಮಾಡ್ತೀನಿ ಈಗ. ಸೊ ನಾವು ಅವಾಗ ಬೇರೆ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್ ಆಗುತ್ತೆ, ಮತ್ತೆ ವೈ ಕೆಳಗೆ ಬರುತ್ತೆ. ಓಕೆ, ಅವಾಗ ನಿಮ್ಮದು ಇದು ಏನಾಗುತ್ತೆ, ಇದು 0, ಇದು ಎ, ಇದು ಬಿ, ಇದು ಸಿ. ಸಿ ನಿಮಗೆ ಸಮಯ ಇಲ್ಲಿವರೆಗೂ 61 ವರೆಗೂ ಬರಬಹುದು, ಟಚ್ ಆಗ್ಬಹುದು, ಆಗ್ಲಿಕ್ಕಿಲ್ಲ. ಓಕೆ, ಆವಾಗ ಮತ್ತೆ ಇಲ್ಲಿಂದ ರಿವರ್ಸ್ ಬಂದ್ರೆ ನಿಮಗೆ ವೈ ಡೌನ್ ಸೈಡ್ ಬರುತ್ತೆ. ಸೊ ಇದು ಎರಡನೇ ಆಪ್ಷನ್. ಓಕೆ, ಸೊ ಈಗ ನಿಮಗೆ ಟೈಮ್ ಬೀಯಿಂಗು ಮಾರ್ಕೆಟ್ ಡೈರೆಕ್ಷನ್ ಅಪ್ ಸೈಡ್ ಇದೆ. ಅದು ನಿಮಗೆ ವೇವ್ 1, 2, 3 ಏರಿಯಾ ಆಗಲಿ, ಇಲ್ಲ ಎ ಬಿ ಸಿ ಏರಿಯಾ ಆಗಲಿ. ಓಕೆ, ಸೊ ನಿಮಗೆ ಈಗ ಏನ್ ಬಿ ಇದೆಯಲ್ವಾ, ಇದು ಬಿ ಟಾಪ್, ಈ ಬಿ ಟಾಪ್ ಅಂದ್ರೆ 26,012 ಮೀರಿದ್ರೆ, ಅಂದ್ರೆ ಮೀರಿ ಮಾರ್ಕೆಟ್ ಏನಾದ್ರೂ ಕ್ಲೋಸ್ ಆದ್ರೆ ಈ ಎಕ್ಸ್
ಫಾರ್ಮ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಆಗಲ್ಲ. ಓಕೆ, ಅವಾಗ ನಿಮ್ಗೆ 1 2 3 4 5 ಆಗುತ್ತೆ, ಮತ್ತೆ 1 2 ಆಗುತ್ತೆ, ಮತ್ತೆ ಈಗ ಅದೇ ತರ ನಿಮ್ಗೆ ಅಪ್ ಸೈಡ್ ಹೋಗಿ ಮಾರ್ಕೆಟ್ ಸಮ್ವೇರ್ 33,000 ವರೆಗೆ ಟೋಟಲ್ ಓವರ್ ಆಲ್ ಇದೆ ಅದು. ಸೊ ಮತ್ತೆ ಅಪ್ ಸೈಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಅನಾಲಿಸಿಸ್, ಇಲಿಯಟ್ ವೇವ್ ಅನಾಲಿಸಿಸ್ ಏನೇ ಇರಲಿ, ಓಕೆ, ಸೊ ಒಂದ್ ಮಾತ್ರ ನಿಜ, ಇನ್ನು 200 ಪಾಯಿಂಟ್ಸ್ ಅಪ್ ಸೈಡ್ ಮಾರ್ಕೆಟ್ ಅಲ್ಲಿ ನಿಫ್ಟಿ 50 ಅಲ್ಲಿ ಪೊಟೆನ್ಶಿಯಲ್ ಇನ್ನು ಇದೆ. ಇದು ಒನ್ ಲೈನ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ನನ್ನ ವ್ಯೂಸ್ ಅನಾಲಿಸಿಸ್ ಪ್ರಕಾರ, ನಾನು ರಾಂಗ್ ಆಗ್ಬಹುದು. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿಯೂ ಸಹ ಆಲ್ಮೋಸ್ಟ್ ಆಲ್ ನಿಫ್ಟಿ ಹೇಗೆ ಬಿಹೇವ್ ಮಾಡ್ತಾ ಇದೆಯೋ ಅದೇ ತರ ಬ್ಯಾಂಕ್ ನಿಫ್ಟಿ ಸಹ ಬಿಹೇವ್ ಮಾಡ್ತಾ ಇದೆ. ಓಕೆ, ಸೊ ನಾವೇನೋ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿದ್ದೀವಿ. ಒಂದು ವೇಳೆ ನಾಳೆಗೆ ಗ್ಯಾಪ್ ಅಪ್ ಓಪನ್ ಆದರೆ ಈ ಅನಾಲಿಸಿಸ್ ನಮಗೆ ಹೋಲ್ಡ್ಸ್ಫುಲ್, ಇದು ಓಕೆ ಆಗುತ್ತೆ. ಅವಾಗ ನಿಮಗೆ ವೇವ್ 3 ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೋಬೇಕು. ನಮಗೆ ಎಕ್ಸ್ ನಾವು ಎಲ್ಲಿವರೆಗೆ ಕನ್ಸಿಡರ್ ಮಾಡೋಣ ಅಂತಂದ್ರೆ 3.1%. ಒಂದು ವೇಳೆ 62,186 ಅಂಡ್ ಅಬೋವ್, ಅದಕ್ಕಿಂತ ಮೇಲೆ ಮಾರ್ಕೆಟ್ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಈ ಅನಾಲಿಸಿಸ್ ಫೇಲ್ ಆಗುತ್ತೆ. ಆಮೇಲೆ ಇದು 1 2 3 4 5 ಅಂತ ಹೋಗಿ ಮಾರ್ಕೆಟ್ ಅಪ್ ಸೈಡ್ ಇರುತ್ತೆ. ಇಲ್ಲಿ ಸಮಯ ನಮಗೆ ವೇವ್ 3 ಮುಗಿಯುತ್ತೆ. ಓಕೆ, ಲಾರ್ಜರ್ ಡಿಗ್ರಿ ವೇವ್ 3 ಇಲ್ಲಿ ಮುಗಿಯುತ್ತೆ. ಓಕೆ, ಒಂದು ವೇಳೆ ಇಲ್ಲಿ ಬರ್ಲಿಲ್ಲ ಈ ತರ ಅಂತಂದ್ರೆ ಇಲ್ಲಿ ಬಂದು ಇಲ್ಲಿಂದನೇ ರಿವರ್ಸಲ್ ಸೈನ್ಸ್ ತೋರಿಸಿದ್ರೆ ಇದು ಡಬ್ಲ್ಯೂ ಆಗುತ್ತೆ, ಇದು ಎಕ್ಸ್ ಆಗುತ್ತೆ, ಮತ್ತೆ ವೈಗೆ ಡೌನ್ ಸೈಡ್ ಬರುತ್ತೆ. ಓಕೆ, ಸೊ ಸೇಮ್ ಆಲ್ಮೋಸ್ಟ್ ಆಲ್ ಎರಡು ತರದಲ್ಲೂ ಅನಾಲಿಸಿಸ್ ಸೇಮ್ ಇದಾವೆ. ಎರಡು ಟೂ ಆಪ್ಷನ್ಸ್ ಇದಾವೆ. ಯಾವ ಒಂದು ಆಪ್ಷನ್ ಮಾತ್ರ ಇದರಲ್ಲಿ ಸರಿಯಾಗಬಹುದು. ಓಕೆ, ನೀವು ಯಾವತ್ತು ರಿವರ್ಸಲ್ ಸೈನ್ಸ್ ನ ಎಕ್ಸಾಕ್ಟ್ಲಿ ಫಿಬೊನಾಚಿ ರೇಷಿಯೋ ಎಲ್ಲಿ ಬರುತ್ತಲ್ವಾ ಅಲ್ಲೇ ರಿವರ್ಸಲ್ ಸೈನ್ಸ್ ನ ನೀವು ನೋಡ್ಬೇಕು. ಇಲ್ಲಿ ಮತ್ತೆ ಎಲ್ಲಾದ್ರೂ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮಾಡಿ ಹೋಗ್ಬೇಡಿ. ಓಕೆ, ನಿಮ್ 3.1% ಅಲ್ಲಿ ನೋಡಿ, 100% ಅಲ್ಲಿ ನೋಡಿ. ಓಕೆ, ಅದನ್ನ ಬಿಟ್ಟು ಬೇರೆ ಯಾವ ರೇಷಿಯೋದಲ್ಲಿ ಸಹ ನೀವು ರಿವರ್ಸಲ್ ಕ್ಯಾಂಡಲ್ಸ್ ಪ್ಯಾಟರ್ನ್ ನ ನೋಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಗೋಲ್ಡ್ ಅಲ್ಲಿ ನೀವು ಸಿಂಪಲ್ ಆಗಿ ಇದು ಬಿ ಮುಗಿದಿದೆ. ಓಕೆ, ಸೊ ಒಂದು ಟ್ರೆಂಡ್ ಲೈನ್ ನ ಹಾಕೊಂಡ್ಬಿಡಿ ಹಿಂಗೆ. ಓಕೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೇನೆ ಅಪ್ಸೈಡ್ ಚಾನ್ಸಸ್. ಇಲ್ಲ ಅಂತಂದ್ರೆ ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ ಕೆಳಗಡೆ ಬರುತ್ತೆ. ವೇವ್ ಸಿ ನಿಮ್ಗೆ ಟ್ರೆಂಡ್ ಲೈನ್ ಇದು ಅಂದ್ರೆ ಫಿಬೊನಾಚಿ ಹಾಕಿದ್ರೆ ಇದರಲ್ಲಿ ಇನ್ನು ಮಚ್ ಡಿಫರೆನ್ಸ್ ಆಗ್ತಾ ಇಲ್ಲ. ಓಕೆ, ತುಂಬಾ ಸ್ಲೋ ಮೂವ್ಮೆಂಟ್ ಇದೆ, ಸ್ತಬ್ಧವಾದ ವಾತಾವರಣ ಇದೆ ಗೋಲ್ಡ್ ಅಲ್ಲಿ. ಓಕೆ, ಸೊ ನೋಡಿ 23% ಇಂದ ರಿವರ್ಸಲ್ ತೋರಿಸ್ತಾ ಇದೆ. ನೆಕ್ಸ್ಟ್ 38% ಇಂದ ರಿವರ್ಸಲ್ ತೋರಿಸಬಹುದು. ಇದು ಸಿ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ಸ್ಪೀಡ್ ಹಿಡ್ಕೋತ್ತೆ. ಯಾವಾಗ ಸ್ಪೀಡ್ ಹಿಡ್ಕೋತ ಗೊತ್ತಿಲ್ಲ. ಸೊ ನಿಮ್ಗೆ ವೇವ್ ಸಿದು ಮಿನಿಮಮ್ ಜರ್ನಿ ನಿಮ್ಗೆ 61.8% ವರೆಗೆ ಇರುತ್ತೆ. ಓಕೆ, ಸಿ ಫೇಲ್ಯೂರ್ ರೇಷಿಯೋ 38.2% ಇರುತ್ತೆ. ಓಕೆ, ಈ ಎರಡರಲ್ಲಿ ಒಂದು ಮಾತ್ರ ಅದು ಟಚ್ ಮಾಡಲೇಬೇಕು. ಓಕೆ, ಸೊ ಇದು ಅಬೌಟ್ ಗೋಲ್ಡ್. ಈಗ ಬಿಟ್ಕಾಯಿನ್, ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ಓಕೆ, ಸೊ ಇದನ್ನ ಈಗ ಸೈಕಲ್ಸ್ ಮಾಡೋಣ, ರೆಡ್ ಕಲರ್ ಮಾಡೋಣ. ಓಕೆ, ಆಮೇಲೆ ಇದನ್ನ ಇಂಟರ್ಮೀಡಿಯೇಟ್ ಮಾಡೋಣ. 1 2 3, ಇದು 4, ಇದು 5 ಮತ್ತೆ ಇದೆ ಅಂತ ತೆಗೆದು ಇದನ್ನ ಇಂಟರ್ಮೀಡಿಯೇಟ್ ಪ್ರೈಮರಿ ಇಡೋಣ. ಆಯ್ತಾ? ಓಕೆ, ಸೊ ಈಗ ನೀವು ಸೈಕಲ್ಸ್ ಅಂದ್ರೆ ಫಸ್ಟ್ ಡಿಗ್ರಿ ಹೈಯರ್ ಡಿಗ್ರಿದಲ್ಲಿ ನೋಡಿದ್ರೆ ಇದು ವೇವ್ 4 ಮುಗಿತಾ ಇದೆ. ಓಕೆ, ಇದು 1 2 ಇದು 3 ನಿಮಗೆ ಇದು ಮುಗಿತಾ ಇದೆ. ಇದು ಟಚ್ ಮಾಡಿದೆ ಅಂದ್ರೆ ಇದು 4 ಇಲ್ಲಿ ಮುಗಿತಾ ತಿಳ್ಕೊಂಬಿಡಿ. ಸೊ ಈಗ 50% ಹೈಯರ್ ಡಿಗ್ರಿ 50% ಇದು ಬಂದಿದೆ. ಹೈಯರ್ ಡಿಗ್ರಿ ಪ್ರಕಾರ ನೋಡಿದ್ರೆ ನಮಗೆ 50% ಗೆ ವೇವ್
4 ಮುಗಿದಿದೆ ಅಂತ. ಓಕೆ, ಸೊ ಇದು ಹೈಯರ್ ಡಿಗ್ರಿ ಪ್ರಕಾರ. ಈಗ ನಾವು ಅದಕ್ಕಿಂತ ಕಡಿಮೆ ಲೋವರ್ ಡಿಗ್ರಿ ನೋಡಿದ್ರೆ ಇದು ಆಲ್ರೆಡಿ 61%ಗೆ ಬಂದಿದೆ. ಓಕೆ, ಸೊ ಈಗ ಇನ್ ಬಿಟ್ವೀನ್ ಈ ಎರಡರ ಮಧ್ಯ ಮಾರ್ಕೆಟ್ ರಿವರ್ಸಲ್ ಆಗಬಹುದು. ಓಕೆ, ಈ ಎರಡರ ಮಧ್ಯ ಮಾರ್ಕೆಟ್ ರಿವರ್ಸಲ್ ಆಗಬಹುದು ಅಂತ ನಾವು ಒಂದು ಅನಾಲಿಸಿಸ್ ಮಾಡಬಹುದು. ಓಕೆ, ನೀವು MACD ನೋಡಿದ್ರೆ MACD ನೋಡಿ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ. ಓಕೆ, MACD ಸಹ ಪಾಸಿಟಿವ್ ಡೈವರ್ಜೆನ್ಸ್ ತೋರಿಸ್ತಾ ಇದೆ. ಸೊ ನನಗನ್ಸುತ್ತೆ ಬಿಟ್ಕಾಯಿನ್ ಅಲ್ಲಿ ನಾವು ಅನಲೈಸ್ ಮಾಡಿದ್ಮೇಲೆ ಫರ್ದರ್ ಫಾಲ್ ಏನು ಇಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ MACD ಓವರ್ಸೋಲ್ಡ್ ಝೋನ್ ತೋರಿಸ್ತಾ ಇದೆ, ಆಮೇಲೆ ಪಾಸಿಟಿವ್ ಡೈವರ್ಜೆನ್ಸ್ ಸಹ ಇಲ್ಲಿ ತೋರಿಸ್ತಾ ಇದೆ. ಸೊ ಅದಕ್ಕಾಗಿ ಬಿಟ್ಕಾಯಿನ್ ಶಾರ್ಟ್ ಮಾಡೋದನ್ನ ಸ್ವಲ್ಪ ಹೋಲ್ಡ್ ಮಾಡಿ. ಓಕೆ, ಬಿಟ್ಕಾಯಿನ್ ಯಾರು ಶಾರ್ಟ್ ಮಾಡ್ಲಿಕ್ಕೆ ಹೋಗ್ರಿ. ಇನ್ ಮುಂದೆ ಲಾಂಗ್ ಇದರಲ್ಲಿ ಪೊಸಿಷನ್ಸ್ ಬರ್ಬೋದು ಅಂತ ನನಗೊಂದು ಒಂದು ಅನಾಲಿಸಿಸ್ ಪ್ರಕಾರ ನನಗೆ ಇಲ್ಲಿ ಅದು ಅರ್ಥ ಆಗ್ತಾ ಇದೆ. ಓಕೆ, ಸೊ ಬಿಟ್ಕಾಯಿನ್ ಅನಾಲಿಸಿಸ್ ಮಾಡಾಗಿದೆ. ಸೊ ಮೊದಲಿಂದ ಏನು ಅನಾಲಿಸಿಸ್ ಇದೆ ಅದನ್ನೆಲ್ಲ ಇದು ಮಾಡಿ, ಸೊ ಈ ಹೊಸ ಅನಾಲಿಸಿಸ್ ಪ್ರಕಾರ ನಾವು ಮೂವ್ ಆಗೋಣ. ಓಕೆ, ಸೊ ಎಲ್ಲರಿಗೂ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕೋರ್ಸ್ ವಿಡಿಯೋಸ್ನ ಫಾಲೋ ಮಾಡಿ, ಅದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು.